ಚಿಕ್ಕದೊಂದು ಫೋಟೋ ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ನಿಮಗೊಂದು ಚಿಕ್ಕದು ಮೊದಲು ಬರ್ತಾ ಒಂದು ಫೋಟೋ ಹಾಕಿದ್ದೀನಿ ಪುನೀತ್ ಕೆರಳಿ ಅವ್ರದ್ದು. ಯಾಕೆ ಈಗ ಫೋಟೋ ಹಾಕಿದ್ದೀನಿ ಅಂದರೆ ನಮಗೆ ಇದು ಹೇಳೋಕ್ಕೆ ನಾಚಿಕೆ ಆಗುತ್ತೆ. ನಾವು ಎಲ್ಲಿದ್ದೀವೋ ಅನ್ನೋಕ್ಕೆ, ಒಂದು ಮಾತಾಡಿದ್ರು ನಮಗೇನು ಮಾಡ್ತಾರೋ ಅನ್ನೋ ಭಯ, ನಾಳೆ ದಿನ ನಮಗೇನು ಮಾಡ್ತಾರೆ ಅನ್ನೋ ಭಯದಿಂದ ಈ ವಿಡಿಯೋ ಮಾಡಬೇಕಾಗುತ್ತೆ. ಆದರೂ ಒಂದು ಧೈರ್ಯದಿಂದ ಮಾಡ್ತಾಯಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ, ಹರಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾವುದೋ ದ್ವೇಷಕ್ಕೋ ಮತ್ತೊಂದಕ್ಕೋ ಅಲ್ಲ, ಇದು ನಮ್ಮ ರಾಜ್ಯಕ್ಕೆ ಒಂದು ಸಂಬಂಧಪಟ್ಟಿರೋಂಥ ವಿಷಯ. ಯಾವುದೋ ಜಾತಿ ವರ್ಗಕ್ಕೆ ಸಂಬಂಧಪಟ್ಟಿರೋದಂತಲ್ಲ, ಸ್ವಚ್ಛವಾಗಿ ನಮ್ಮ ರಾಜ್ಯಕ್ಕೆ, ಪ್ರತಿ ಜನಗಳಿಗೆ, ಪ್ರತಿ ಮಕ್ಕಳುಗಳಿಗೆ, ಪ್ರತಿ ದೊಡ್ಡವರಿಗೆ, ವಯಸ್ಸಾದವರಿಗೆ, ಸಣ್ಣವರಿಂದ ದೊಡ್ಡವರಿಂದ ತಿಳ್ಕೋಬೇಕು ಇದನ್ನು. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೋ ಬಾಂಗ್ಲಾದೇಶದಿಂದ ಬಂದು ನಮ್ಮ ಅರ್ಥ ವ್ಯವಸ್ಥೆನೇ ಹಾಳು ಮಾಡ್ತಾಯಿದ್ದಾರೆ. 5,000 10,000 ದುಡ್ಡಿನ ಆಸಕ್ಕೆ ಅಲ್ಲಿ ಬಾರ್ಡ್ರಲ್ಲಿ ಬಿಡ್ತಾರೆ. ಇವತ್ತು ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ರಾಜ್ಯದ ಕಾರ್ಮಿಕರಿಗೆ ಬೆಲೆ ಇಲ್ಲದಂತಾಗಿದೆ. ಎಲ್ಲಿ ಮಲೆನಾಡಲ್ಲಿ ನೋಡಿದ್ರು ಅವರೇ ಕಾಫಿ ಕುಯ್ಯೋಕ್ಕೆ, ಮತ್ತೊಂದು ಜಾಗದಲ್ಲೂ ಅವರೇ. ಇವೆಲ್ಲ ಆದರೆ ನಮ್ಮ ಜನಗಳು ಏನು ಮಾಡಬೇಕು? ಜನಗಳೇ ಬಂದು ಇಲ್ಲಿ ಅಕ್ರಮ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ವಾ? 10,000 5,000ಕ್ಕೋಸ್ಕರ ಅಲ್ಲಿಂದ ಬಿಟ್ಟು ಕಳಿಸಿ ಇಲ್ಲಿ ನಮ್ಮ ದೇಶ ಏನಾಗ್ತಾಯಿದೆ, ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ಎಷ್ಟು ಜನ ಬಂದಿದ್ದಾರೆ ಅನ್ನೋದು ಲೆಕ್ಕನೇ ಇಲ್ವಂತೆ. ಈ ವಿಷಯ ಮಾತಾಡಬೇಕು ಅಂತ ನನಗೆ ಸಿಟ್ಟು ಬಂದು ಇವತ್ತು ಮಾತಾಡಿದ್ದು ಸ್ನೇಹಿತರೆ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಪುನೀತ್ ಕೆರಳಿ ಅವರು ಮೊನ್ನೆ ಈ ಬಾಂಗ್ಲಾದೇಶಿಯವರು ಇದು ಬಂದಾಗ ಹುಡುಕ್ತಿರಾಗ ಪೊಲೀಸ್ನವರು ಕರ್ಕೋಗಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಮಾಡಬಾರ್ದು. ಏನು ಅವ್ರೇನು ಕಳ್ತನ ಮಾಡಿದ್ರ, ಸುಳ್ತನ ಮಾಡಿದ್ರ, ಮತ್ತೊಂದು ಮಾಡಿದ್ರ? ಯೋಚನೆ ಮಾಡಬೇಕಾಗುತ್ತೆ. ಅವ್ರು ನಮ್ಮ ರಾಜ್ಯಕ್ಕೋಸ್ಕರ ಹೋರಾಡಿದ್ರು. ಏನಾದ್ರು ಗಲಾಟೆ ಮಾಡಿದ್ರ? ಆ ವರ್ಗ ಈ ವರ್ಗ ಅಂತ ಗಲಾಟೆ ಮಾಡಿದ್ರ? ಇಲ್ಲ. ಎಲ್ಲರಿಗೂ ತೊಂದರೆ ಕೊಂಡ್ರಿ, ಎಲ್ಲರಿಗೂ ತೊಂದರೆ. ಬಾಂಗ್ಲಾದೇಶದವರು ಅಕ್ರಮ ವಲಸಿಗರಿಂದ ಎಲ್ಲರಿಗೂ ತೊಂದರೆ. ಬಂದು ಏನು ಮಾಡ್ತಾಯಿದ್ದಾರೆ ಹೇಳಿ ಅವರು? ನಮ್ಮ ಜನಗಳ ಬಡ ಕಾರ್ಮಿಕರ ಕೆಲಸ ಕಿಲ್ಕೊತಾ ಇದ್ದಾರೆ. ಬೆಂಗಳೂರು ಸೈಡಲ್ಲಿ ಗಾರೆ ಕೆಲಸ ಆಗಲಿ, ಮತ್ತೊಂದಾಗಲಿ, ಯಾವುದಾದ್ರು ಆಗಲಿ, ವೆಲ್ಡಿಂಗ್ ಮಾಡೋದು ಎಂಥದೋ ಒಂದು ಅವ್ರು ಬಂದು ಮಾಡ್ತಾರೆ. ನಮ್ಮ ಜನಗಳಿಗೆ ಕೆಲಸ ಇಲ್ಲದೆ ಇರೋ ಥರ ಹಳ್ಳಿ ಕಡೆ ಹಳ್ಳಿ ಕೂಲಿ ಕಾರ್ಮಿಕರು ಇರ್ತಾರೆ, ಅವ್ರಿಗೆ ಕೆಲಸ ಇಲ್ದಂಗೆ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ತೊಂದರೆ ಆಗುತ್ತೆ. ಎಲ್ಲಿ ಕಳ್ತನ ಕೊಲೆಗಳು ಜಾಸ್ತಿ ಆದರೆ ಯಾರು ಗ್ಯಾರಂಟಿ ಹೇಳಿ? ಪುನೀತ್ ಕೆರಳಿ ಅವ್ರ ಜೊತೆ ನಾವು ಇರ್ತೀವಿ ಅಂದರೆ ನಾವು ಅವ್ರ ಜೊತೆನೇ ಇರೋಕ್ಕಾಗಲ್ಲ. ಆದರೆ ಈ ವಿಷಯದಲ್ಲಿ ಯಾವಾಗಲೂ ಇಂಥ ಒಂದು ಚಿಕ್ಕ ದನಿಯಾಗಿ ನಾವು ಪುನೀತ್ ಕೆರಳಿ ಅವರ ಜೊತೆ ಇದ್ದೇ ಇರ್ತೀವಿ. ಎಲ್ಲ ವರ್ಗದವರಿಗೂ ಬಾಂಗ್ಲಾದೇಶ ವಲಸಿಗರಿಂದ ಅಪಾಯ ತಪ್ಪಿದ್ದಲ್ಲ. ಎಲ್ಲ ವರ್ಗದವರಿಗೂ, ಆ ವರ್ಗ ಈ ವರ್ಗ ಅಂತಲ್ಲ, ನಮ್ಮ ಕರ್ನಾಟಕವನ್ನು ಉಳಿಸ್ಬೇಕು. ನಾವೆಲ್ಲ ಒಂದಾಗಬೇಕು, ನಾವು ಉಳಿಸ್ಬೇಕು ನಮ್ಮ ಕರ್ನಾಟಕನ. ಹಾಗಾಗಿ ನಮ್ಮ ಕನ್ನಡ ಸಂಸ್ಕೃತಿ, ನೆಲ, ಜಲ, ಭಾಷೆ ಎಲ್ಲದನ್ನು ಗಟ್ಟಿಯಾಗಿ ಉಳಿಸ್ಬೇಕು ಸ್ನೇಹಿತರೆ. ಇದಕ್ಕೆಲ್ಲ ಕೈ ಜೋಡಿಸೋಣ. ಅಕ್ರಮ ಬಾಂಗ್ಲಾದೇಶಿಗರನ್ನು ಅವರ ದೇಶಕ್ಕೆ ಕಳಿಸಿಕೊಡೋಣ. ಯಾವುದೇ ಗಲಾಟೆ, ಯಾವುದೋ ದಂಬಿ, ಯಾವುದೋ ಹೊಡೆದಾಟ ಬೇಡ ಸ್ನೇಹಿತರೆ. ಸೀದಾ ನಿಮ್ಮ ಊರಿಗೆ ಬ್ಯಾಗ್ ತಗೊಂಡು ಹೋಗ್ತಾಯಿದ್ರೆ ಅದೇ ಖುಷಿ. ಆಯಿತಾ? ಬನ್ನಿ, ಕೈ ಜೋಡಿಸಿ ನಮ್ಮ ಸಮೃದ್ಧ ಕರ್ನಾಟಕವನ್ನು ಮಾಡೋಣ. ಸಿದ್ದರಾಮಣ್ಣರಿಗೆ ನನ್ನ ವಿನಂತಿ, ನೀವು ಇದ್ರ ಬಗ್ಗೆ ಸ್ವಲ್ಪ ಗಮನಿಸಿ ಕಾಪಾಡಬೇಕು. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.